ನಾನೇನು ಇವತ್ತು ಬಂದಾನಲ್ಲ, ಫಸ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದೆ. 7 ವರ್ಷ ಡಿಸ್ಟ್ರಿಬ್ಯೂಷನ್, 150 ಪಿಕ್ಚರ್. ಆಂಧ್ರ ಪ್ರದೇಶ್ ಜೆ ಫಿಲಮ್ಸ್ ಅಂತ. ಆಮೇಲೆ ಇಲ್ಲಾರು ಪ್ರೆಸ್ ಅವರು ಅವಾಗ ಹೇಳಿದ್ರು, ಕನ್ನಡ ಪಿಕ್ಚರ್ ಮಾಡಿ ಸ್ವಾಮಿ, ದುಡ್ಡು ಯಾಕೆ ಅಲ್ಲ ತಗೊಳತ್ತೆ, ನೀವು ಕನ್ನಡದವರು ಕನ್ನಡ ಮಾಡಿ ಅನ್ನೋದು. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಮೋಸ ಎಲ್ಲೂ ಇಲ್ಲ. ಕನ್ನಡದಲ್ಲಿ ಮಾಡುವಷ್ಟು ಆರ್ಟಿಸ್ಟ್ಗಳು, ಡೈರೆಕ್ಟ್ರುಗಳು ಮೋಸ ಮಾಡುವಷ್ಟು ಕ್ಯಾಮ್ರಾಮೇನ್ ಸಹ ಸತ್ಯ ಆಗಿದೆ. ಮಗ ಅವನ ಅಪಾರ್ಟ್ಮೆಂಟ್ ತೊಗೊಳಕ್ಕೆ 10 ಲಕ್ಷ ಕಾಸು ಕೊಟ್ಟೆ ಸರ್. ಇದೇ ಮಯೂರ ಪಿಕ್ಚರ್ಗೆ ಅವನಿಗೆ 4 ಅಪಾರ್ಟ್ಮೆಂಟ್ ತೊಗೊಂಡವನೆ. ನಮ್ಮ ದುಡ್ಡು ಕೂಡ ಕಷ್ಟ ಇದ್ದೀವಿ. ಡೈರೆಕ್ಟ್ರು ಸತ್ತೋದ, ಅಪ್ಪು ಸತ್ತೋದ ಅಂದ್ರೂ ಮಗ ಈಗ ಆಗ ಮೊನ್ನೆ ಹೋಗು ನನ್ನ ಮಗನೇ, ಇನ್ನು 1 ವಾರದಾಗ ಯಾರು ಸಾಯ್ತಾರೆ ಹೋಗು ನಿಮ್ಮ ಮನೇಲಿ ಇದೆ. ಅವ್ನು ತಮ್ಮ ಸತ್ತೋದ. ಹೆಗಡೆ ತಮ್ಮ ಕ್ಯಾಮ್ರಾಮನ್, ಗ್ರೇಟ್ ಕ್ಯಾಮ್ರಾ. ಹೆಗಡೆ ಗೊತ್ತೇನ್ರಿ ನಿಮಗೆ? ಹೆಗಡೆ ಕ್ಯಾಮ್ರಾಮನ್ ಗೊತ್ತಾ? ನಮ್ಮ ಹೆಣ್ಣು ಶಿಷ್ಯ. ಹಾಂ, ಸತ್ತೋಗ್ಬಿಡ್ತಾರೆ. ಶಾಪ ಇರಬಾರ್ದಂತೆ, ಯಾರೂ ಉಳಿಯಲ್ಲ. ಯಾಕೆ ಈ ಬಾಳೆಯಲ್ಲಿ ಬಾಳಬೇಕು? ಅಂತೀನಿ. ಕೆಟ್ಟ ಹೆಸರು ಬೇರೆ ಯಾರು ಸಿನಿಮಾದವರು ಆಂಧ್ರದವ್ರು ಬರೋಲ್ಲ, ಹೆದರ್ಕೋತಾರೆ, ಎಲ್ಲ ಮೋಸ ಅಂತ. ಕರ್ನಾಟಕಕ್ಕೆ ಹೋದರೆ ಹಿಂಡಾಕ್ಬಿಡ್ತಾರೆ, ಮೋಸ ಅಂತ ಹೆದರ್ತಾರೆ, ದುಡ್ಡು ಹಾಕೋಕೆ ಬರೋಲ್ಲ. ಎಲ್ಲ ಡೈರೆಕ್ಟ್ರುಗಳು ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಮೋಸ ಮಾಡೋದು ಬಿಡಿ, ಕನ್ನಡ ಇಂಡಸ್ಟ್ರಿ ಉಳ್ಕೋತದೆ. ಆಮೇಲೆ ಗೆದ್ದಿ ಬಿಡ್ರಿ ಹೇಳ್ತೀನಿ, ಏನ್ರಿ ಪಿಕ್ಚರು ತೆಗೆದು ಬಾಡಿಗೆನೂ ಕೊಡ್ಬೇಕೇನ್ರಿ ನಾವು? ಯಾವ ನ್ಯಾಯ ಇದು? ಆಮೇಲೆ 10 ರೂಪಾಯಿ ಪ್ಯಾಕೆಟು 100 ರೂಪಾಯಿ ಮಾಡ್ತಾರೆ. ಏನೋ ಅವ್ನು ಮಿಂಡಿದ್ದ 10 ರೂಪಾಯಿ ಪ್ಯಾಕೆಟು. ಒಬ್ಬ ಬಡವ ಯಾರು ಬಂದು ಥಿಯೇಟ್ರಿಗೆ ಬಂದು 10 ರೂಪಾಯಿ ಏನಾರು ಕೊಡಪ್ಪ, 100 ರೂಪಾಯಿ ಅಂದರೆ ಎಲ್ಲಿಂದ ತರ್ತಾರೆ ಅವರು? ಯಾಕೆ ಬಾಡಿಗೆ ತೊಗೊಳಲ್ವ ನೀವು? ತಗೊಳ್ಳೋದ್ರೆ ಬಾಡಿಗೆ ಯಾಕ್ರಿ ಮಾಡ್ತೀರಾ? 100 ರೂಪಾಯಿಗೆ ಅನ್ನ ತಿಂತೀರಾ? ಏನು ತಿಂತೀರಾ ನೀವು? 10 ರೂಪಾಯಿ ಅಂತ 20 ರೂಪಾಯಿ ಮಾರಿ, ಓಕೆ. 100 ರೂಪಾಯಿ ಮಾರೋದಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.